ಗೆಳೆಯರೇ, ಇದೊಂದು ವಿಚಿತ್ರವಾದ, ಸುಂದರ ಕಥೆ. ಮನಸ್ಸಿಗೆ ಜ್ಞಾನ, ಉಲ್ಲಾಸ ನೀಡುತ್ತದೆ. ಕಡೆಯವರೆಗೆ ತಪ್ಪದೆ ಕೇಳಿ. ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲ ಬಾರಿ ಕೇಳುತ್ತಿದ್ದರೆ ನನ್ನ ಚಾನೆಲ್ಲಿಗೆ ಸದಸ್ಯರಾಗಿರಿ. ನೀವು ಕೊಡುವ ಪ್ರೋತ್ಸಾಹವೇ ನಮಗೆ ಉತ್ಸಾಹ ತರುತ್ತದೆ. ಒಂದು ಊರಿನಲ್ಲಿ ದಾಮು ಎಂಬ ಬಡವನಿದ್ದ. ಆತ ಪ್ರತಿದಿನ ಗೋವುಗಳನ್ನು ಕಾಡಿಗೆ ಒಯ್ದು ಮೇಯಿಸಿಕೊಂಡು ಸಾಯಂಕಾಲ ಮರಳುತ್ತಿದ್ದ. ಅದಕ್ಕೆ ಪ್ರತಿಯಾಗಿ ಊರ ಜನ ಅವನಿಗೆ ತಿನ್ನಲು ಮತ್ತು ಜೀವನಕ್ಕೆ ಉಪಯೋಗವಾಗುವಂಥ ವಸ್ತುಗಳನ್ನು ಕೊಡುತ್ತಿದ್ದರು. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದ ಆತ ತಾಯಿಯೊಡನೆ ವಾಸಿಸುತ್ತಿದ್ದ. ಈಗಲೀಗ ತಾಯಿಯ ಆರೋಗ್ಯ ಕೆಟ್ಟಿತ್ತು. ಕಡೆಗೊಂದು ದಿನ ಆಕೆಯು ಗತಿಸಲು ಒಂಟಿಯಾಗಿದ್ದ. ದಾಮು ಬೇಸಿಗೆಯ ದಿನವಾದ್ದರಿಂದ ಕಾಡಿನಲ್ಲಿ ಹುಲ್ಲು ಕಡಿಮೆಯಾಗಿತ್ತು. ಹಸುಗಳನ್ನು ಮೇಯಿಸಲು ಬಹಳ ಜಾಗವೂ ಇರಲಿಲ್ಲ. ಆತ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಒಂದು ಮರದ ನೆರಳಿನಲ್ಲಿ ಎಲ್ಲಾ ಹಸುಗಳ ಸೇರಿಸಿ ವಿಶ್ರಮಿಸುತ್ತಿದ್ದ. ದಿನಗಳು ಕಳೆಯುತ್ತಿದ್ದವು. ದಿನವೆಲ್ಲ ಕಾಡಿನಲ್ಲಿ ಅಲಿಯುತ್ತಿದ್ದ ಕಾರಣ ಅವನಿಗೆ ಯಾವುದರ ಹೆದರಿಕೆ ಇರಲಿಲ್ಲ. ಅವನು ಹೋಗುತ್ತಿದ್ದ ದಾರಿಯಲ್ಲಿ ಸ್ಮಶಾನವಿತ್ತು. ಊರ ಜನ ಆ ಮಾರ್ಗದಿಂದ ಹೋಗಲು ಹೆದರುತ್ತಿದ್ದರು. ರಾತ್ರಿಯ ಹೊತ್ತು ಎಷ್ಟೇ ಕಷ್ಟವಾದರೂ ಬೆಳಗಿನವರೆಗೆ ಕಾಯ್ದು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು. ಸ್ಮಶಾನದಿಂದ ರಾತ್ರಿ ಚಿತ್ರವಿಚಿತ್ರವಾದ ಶಬ್ದ ಕೇಳಿ ಬರುತ್ತಿತ್ತು. ಬೆಳಕು ಕಾಣಿಸುತ್ತಿತ್ತು. ಈ ಬೆಳಕು ವರ್ಷದಲ್ಲಿ ಕೇವಲ ಒಮ್ಮೆ ಕಾಣುತ್ತಿತ್ತು. ಜನ ಅದರ ಕುರಿತಾಗ ಅನೇಕ ಚರ್ಚೆ ಮಾಡುತ್ತಿದ್ದರು. ಆದರೆ ಭಯವಿದ್ದ ಕಾರಣ ಯಾರೂ ಅದನ್ನು ಪರೀಕ್ಷಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ. ದಾಮು ಸಹ ಆ ಬೆಳಕನ್ನು ಕಂಡಿದ್ದ. ತಾಯಿಗೆ ಒಮ್ಮೆ ಅಮ್ಮ, ಆ ಬೆಳಕು ಎಲ್ಲಿಂದ ಬರುತ್ತದೆ ಎಂದು ಕೇಳಿದಾಗ ಆಕೆ ಈ ವಿಷಯವಾಗಿ ಏನೂ ಕೇಳಬೇಡ ಎಂದಿದ್ದಳು. ಆದರೆ ದಾಮುವಿನಲ್ಲಿ ಅದರ ಸತ್ಯಾಸತ್ಯತೆಯ ಕುರಿತು ಅರಿಯುವ ಪ್ರಬಲ ಇಚ್ಛೆಯಿತ್ತು. ತಾಯಿ ಅತ್ತ ಕಡೆ ಹೋಗಕೂಡದೆಂದು ವಚನ ತೆಗೆದುಕೊಂಡಿದ್ದಳು. ಆಗಿನ ಕಾಲದಲ್ಲಿ ಜನ ಕೊಟ್ಟ ವಚನ ಪಾಲಿಸುತ್ತಿದ್ದರು. ಅದರಿಂದಲೇ ವಿಶ್ವಾಸ ಸಂಬಂಧಗಳು ಗಟ್ಟಿಯಾಗಿರುತ್ತಿದ್ದವು. ಇಂದು ಜನ ಆಡುವ ಮಾತು ಒಂದು, ಮಾಡುವುದು ಇನ್ನೊಂದು. ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲರು. ದಾಮುವಿನ ತಾಯಿ ಇಲ್ಲದ ಕಾರಣ ಈಗ ವಚನ ಮುರಿಯುವ ಚಿಂತೆಯಿರಲಿಲ್ಲ. ಒಂದು ದಿನ ದಾಮು ಆ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನಿಗೆ ಆ ಬೆಳಕು ಕಾಣಿಸಿತು. ದಾಮು ಅದೇನೆಂದು ತಿಳಿಯಲು ಅತ್ತ ನಡೆದ. ಸ್ಮಶಾನದಿಂದ ಬರುತ್ತಿದ್ದ ಬೆಳಕು ಕಂಡು ಅಲ್ಲಿ ಯಾರೋ ಇದ್ದಾರೆ, ಏನೋ ನಡೆಯುತ್ತಿದೆ ಎಂದುಕೊಂಡ. ರಾಮು ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಸ್ಮಶಾನದ ದಾರಿ ಹಿಡಿದ. ಅಲ್ಲಿ ಹೋಗಿ ನೋಡಿದಾಗ ದಾಮುವಿಗೆ ದೊಡ್ಡ ಮಹಲು ಕಾಣಿಸಿತು. ದಾಮು ಆ ಮಹಲಿನ ಒಳಗೆ ಹೋದ. ಅಲ್ಲಿ ಒಬ್ಬ ಯುವತಿ ಒಲೆಯಲ್ಲಿ ಏನನ್ನೋ ಬೇಯಿಸುತ್ತಿದ್ದಳು. ದಾಮುವಿಗೆ ಅವಳನ್ನು ಕಂಡು ಆಶ್ಚರ್ಯವಾಯಿತು. ಇಂತಹ ಭಯಂಕರ ರಾತ್ರಿಯಲ್ಲಿ ಈ ಒಂಟಿ ಮಹಳೆ ಸ್ಮಶಾನದಲ್ಲಿ ಏನು ಮಾಡುತ್ತಿದ್ದಾಳೆ? ಈಕೆ ಭೂತವೋ ಏನೋ ಎಂದೆನಿಸಿತು. ದಾಮು ಎಂದುಕೊಂಡ, ನನಗಾದರೂ ಹಿಂದೆ ಮುಂದೆ ಯಾರೂ ಇಲ್ಲ, ಏನಾದರೂ ಹೆಚ್ಚು ಕಡಿಮೆಯಾದರೆ ಅಳುವವರಾರಿಲ್ಲ, ಯಾಕೆ ಅವಳ ಹತ್ತಿರ ಹೋಗಬಾರದೆಂದು ಅವಳ ಬಳಿಗೆ ಹೋದ. ಭೂತಪ್ರೇತದ ಹೆಸರಿನಿಂದ ಎಂತೆಂಥವರು ಹೆದರುತ್ತಾರೆ. ದಾಮು ಸಹ ಹೆದರುತ್ತಾ ಅವಳ ಬಳಿ ಹೋದ. ಆಕೆ ಸುಂದರ ಮಹಿಳೆಯಾಗಿದ್ದಳು. ದಾಮು ಬಂದದ್ದು ಕಂಡು ರೊಟ್ಟಿಯನ್ನು ತಿನ್ನುತ್ತೀಯಾ ಎಂದು ಕೇಳಿದಳು. ಹಸಿವೆಯಿಲ್ಲದಿದ್ದರೂ ಹೂ ಎಂದು ತಲೆಯಾಡಿಸಿದ. ಆ ಯುವತಿ ಸರಿಸುಮಾರ 20 ವರ್ಷದವಳಾಗಿದ್ದಳು. ದಾಮು ಒಂದು ಬದಿ ನೆಲದ ಮೇಲೆ ಕುಳಿತ. ಆ ಮಹಿಳೆ ದಾಮುವಿಗೆ ರೊಟ್ಟಿ ಪಲ್ಯ ಕೊಟ್ಟಳು. ದಾಮುವಿಗೆ ತಿನಿಸಿನ ಬಗ್ಗೆ ವಿಶೇಷ ಪ್ರೇಮವಿತ್ತು. ಬಡವನಾದ ಕಾರಣ ಹೆಚ್ಚೇನೂ ತಿನ್ನಲು ಸಿಗುತ್ತಿರಲಿಲ್ಲ. ಆದ್ದರಿಂದ ಮದುವೆ ಸಮಾರಂಭಗಳಲ್ಲಿ 4-6 ಜನರ ಊಟವನ್ನು ಒಬ್ಬನೇ ಮಾಡಿಬಿಡುತ್ತಿದ್ದ. ಇದನ್ನು ಕಂಡು ಜನ ಅವನನ್ನು ಮನೆಗೆ ಊಟಕ್ಕೆ ಕರೆಯಲು ಹಿಂದೇಟು ಹಾಕುತ್ತಿದ್ದರು. ದಾಮು ರೊಟ್ಟಿಗಳನ್ನು ತಿನ್ನತೊಡಗಿದ. ಹೊಟ್ಟೆ ತುಂಬ ತಿಂದು ಊಟ ಬಹಳ ರುಚಿಯಾಗಿದೆ, ಸಾಕು ಎಂದು ಹೇಳಿದ. ಈಗ ಆ ಹೆಣ್ಣು ಮಗಳು ಊಟ ಮಾಡಲು ಕುಳಿತಳು. ದಾಮು ಅವಳೊಂದಿಗೆ ಮಾತನಾಡಲು ಯತ್ನಿಸಿದ. ಆದರೆ ಆಕೆ ಮಾತನಾಡಬೇಡವೆಂದು ಕೈ ಸನ್ನೆ ಮಾಡಿದಳು. ಊಟವಾದ ನಂತರ ಕೈತೊಳೆದುಕೊಂಡು ಕೇಳಿದಳು, ನೀನು ನನ್ನ ಜೊತೆಗೆ ಬರುವೆಯಾ? ದಿನವೂ ಈ ತರಹದ ಊಟ ಕೊಡುವೆ. ದಾಮುವಾದರೂ ಭೋಜನಪ್ರಿಯನಾಗಿದ್ದ. ಬಡವನಾದ ಕಾರಣ ಒಂದಿಬ್ಬರು ಕೊಟ್ಟಿದ್ದರಲ್ಲಿಯೇ ಜೀವನ ಸಾಗಿಸುತ್ತಿದ್ದ. ಆ ಯುವತಿ ಕೊಟ್ಟಂತಹ ರುಚಿಕರ ಊಟ ಆತ ಎಂದೂ ಮಾಡಿರಲಿಲ್ಲ. ಕೂಡಲೇ ಒಪ್ಪಿಕೊಂಡ. ಆಕೆ ದಾಮುವನ್ನು ಮಹಲಿನ ಒಳಗೆ ಕರೆದೊಯ್ದಳು. ಒಂದು ಕೋಣೆಯಲ್ಲಿ ಮಲಗಲು ಹೇಳಿದಳು. ಬೆಳಗ್ಗೆ ನಿದ್ದೆಯಿಂದ ಎದ್ದಾಗ ದಾಮು ಒಂದು ಅರಮನೆಯಂತಹ ಕೋಣೆಯಲ್ಲಿದ್ದ. ಅಲ್ಲಿ ಎಲ್ಲ ಬಗೆಯ ಸುಖ ಸಾಧನಗಳು ಇದ್ದವು. ದಾಮು ಒಂದು ವಿಶಾಲವಾದ ಸುಂದರ ಮಂಚದ ಮೇಲೆ ಮಲಗಿದ್ದ. ಬಂಗಾರದ ಕುಸುರಿ ಕೆಲಸ ಮಾಡಿದ್ದ ಹೊದಿಕೆ ಇತ್ತು. ಆ ರೇಷ್ಮೆಯ ಹೊದಿಕೆ ಯಾವುದೋ ಮಹಾರಾಜನದೇನೋ ಎನಿಸುತ್ತಿತ್ತು. ಕೋಣೆ ಮಹಾರಾಜನ ಮಲಗುವ ಕೋಣೆಯಂತೆ ಇತ್ತು. ದಾಮುವಿಗಾದರೋ ಇದು ಕನಸಿನಂತಿತ್ತು. ಆಗಲೇ ಸುಂದರ ಯುವತಿ ಮುಗುಳ್ನಗುತ್ತಾ ಅಲ್ಲಿಗೆ ಬಂದಳು. ದಾಮುವನ್ನು ಸ್ನಾನ ಮಾಡುತ್ತೀಯಾ ಎಂದು ಕೇಳಿದಳು. ದಾಮು ಏನೋ ಕೇಳಲು ಬಾಯಿ ತೆರೆದಾಗ ಸುಮ್ಮನಿರುವಂತೆ ಕೈ ಸನ್ನೆ ಮಾಡಿದಳು. ದಾಮು ಸುಮ್ಮನೆ ಅವಳ ಹಿಂದೆ ನಡೆದ.
ಅವಳು ಕರೆದ ಕೂಡಲೇ ಇಬ್ಬರು ಮಧ್ಯವಯಸ್ಸಿನ ಕಟ್ಟುಮಸ್ತಾದ ವ್ಯಕ್ತಿಗಳು ಪ್ರಕಟವಾದರು. ದಾಮುವನ್ನು ಸ್ನಾನಗೃಹದ ಕಡೆಗೆ ಒಯ್ದರು. ಅವರೊಂದಿಗೆ ಮಾತನಾಡಲು ಯತ್ನಿಸಿದರು. ಅವರು ಸುಮ್ಮನಿರೆಂದು ಸನ್ನೆ ಮಾಡಿದರು. ದಾಮು ಸುಮ್ಮನಾದ. ಆತನನ್ನು ಒಂದು ಬೆಳ್ಳಿಯಿಂದ ಮಾಡಿದ ದೋಣಿಯಲ್ಲಿ ಕುಳ್ಳಿರಿಸಿದರು. ಹಿತವಾದ ಬೆಚ್ಚಗಿನ ಸುಗಂಧಿತ ನೀರು ಆಹ್ಲಾದಕರವಾಗಿತ್ತು. ಕೊಳದಲ್ಲಿ ಬಗೆ ಬಗೆಯ ಹೂವುಗಳು ಅರಳಿದ್ದವು. ಸ್ನಾನದ ನಂತರ ಧರಿಸಲು ಸುಂದರ ವಸ್ತ್ರಗಳನ್ನು ಕೊಟ್ಟರು. ಅವು ಅವನಿಗೆ ಹೇಳಿ ಮಾಡಿಸಿದಂತೆ ಇದ್ದವು, ರಾಜಮಹಾರಾಜರಿಗೆ ಯೋಗ್ಯವಾಗಿದ್ದವು. ಅವುಗಳನ್ನು ಧರಿಸಿ ಕನ್ನಡಿಯಲ್ಲಿ ನೋಡಿದಾಗ ತನ್ನ ಸುಂದರತೆಯನ್ನು ಕಂಡು ಆಶ್ಚರ್ಯಚಕಿತನಾದ. ಆ ಬಟ್ಟೆಗಳಿಂದ ಸೊಗಸಾದ ಸುವಾಸನೆ ಬರುತ್ತಿತ್ತು. ಆ ಸುವಾಸನೆ ಅವನ ಮನಸ್ಸನ್ನು ಸೆಳೆಯುತ್ತಿತ್ತು. ಆ ಯುವತಿ ರಾಜ್ಕುಮಾರಿ ಯೋಗ್ಯ ವಸ್ತ್ರ ಧರಿಸಿ ದಾಮುವಿದ್ದ ಕೋಣೆಗೆ ಬಂದಳು. ಈ ಉಡುಪಿನಲ್ಲಿ ಬಹಳ ಸುಂದರಳಾಗಿ ಕಾಣುತ್ತಿದ್ದಳು. ಆಕೆ ದಾಮುವಿನ ಕೈ ಹಿಡಿದು ದೊಡ್ಡದಾದ ಊಟದ ಕೋಣೆಗೆ ಕರೆದೊಯ್ದಳು. ಅಲ್ಲಿ ಮೇಜಿನ ಮೇಲೆ ಬಗೆ ಬಗೆಯ ಪಕ್ವಾನ್ನ, ಹಣ್ಣು, ಪೇಯಗಳನ್ನಿಡಲಾಗಿತ್ತು. ಅವೆಲ್ಲ ಕಂಡು ದಾಮುವಿನ ಬಾಯಿಯಲ್ಲಿ ನೀರೂರಿತು. ಅವುಗಳನ್ನು ತಿನ್ನಲು ಮುಂದಾದಾಗ ಆ ಯುವತಿ ತಡೆದು, ಇದೆಲ್ಲ ನೀನು ಇವನ್ನು ತಿನ್ನಲು ನನ್ನ ಒಂದು ಷರತ್ತಿಗೆ ಒಪ್ಪಿಕೊಳ್ಳಬೇಕು. ದಾಮು, ನಾನು ಯಾವ ಷರತ್ತಿಗೆ ಬೇಕಾದರೂ ಒಪ್ಪಿಕೊಳ್ಳುತ್ತೇನೆ ಎಂದ. ಆಗ ಯುವತಿ, ಹಾಗಾದರೆ ನೀನು ಭೈರವ ಬಾಬಾರನ್ನು ನನ್ನ ಕಡೆಗೆ ಕರೆತರಬೇಕು. ಒಪ್ಪಿಗೆ ಎಂದು ಕೇಳಿದಳು. ದಾಮುವಿಗೆ ಇದೇನು ದೊಡ್ಡ ವಿಷಯವಾಗಿರಲಿಲ್ಲ. ಬಾಬಾ ಅವನಿಗೆ ಚಿರಪರಿಚಿತರಾಗಿದ್ದರು. ಅವರಲ್ಲಿ ಒಂದು ಬಗೆಯ ಬಾಂಧವ್ಯವಿತ್ತು. ತಂದೆ ಕಾಲವಾದ ನಂತರ ಭೈರವ ಬಾಬಾ ಅವಶ್ಯವಿದ್ದಾಗ ದಾಮುವಿಗೆ ಸಹಾಯ ಮಾಡುತ್ತಿದ್ದರು. ಆದರೆ ಈ ಯುವತಿಗೆ ಭೈರವ ಬಾಬಾ ಜೊತೆ ಏನು ಕೆಲಸವೆಂದು ತಿಳಿಯಲಿಲ್ಲ. ದಾಮು, ಭೈರವ ಬಾಬಾ ಜೊತೆ ನಿನಗೇನು ಕೆಲಸ? ಅವರು ಯಾರೇ ಕರೆದರೂ ಬರುತ್ತಾರೆ. ನೀನೇ ಹೋಗಿ ಕರೆಯಬಹುದಲ್ಲ ಎಂದ. ಅದಕ್ಕೆ ಆ ಯುವತಿ, ನಾನೇ ಕರೆಯುವಂತಿದ್ದರೆ ನಿನಗೆ ಹೇಳುತ್ತಿರಲಿಲ್ಲ. ಚೆನ್ನಾಗಿ ಯೋಚಿಸು. ನಿನಗೆ ಈ ಪಕ್ವಾನ್ನಗಳ ರುಚಿ ನೋಡಬೇಕಿದ್ದರೆ ಭೈರವ ಬಾಬಾ ಕರೆತರಬೇಕು. ದಾಮುವಾದರೋ ದನಗಾಹಿಯಾಗಿದ್ದ. ಅವನಿಗನ್ನಿಸಿತು, ಈಕೆಯದೇನಾದರೂ ಸಮಸ್ಯೆ ಇರಬಹುದು. ಅದಕ್ಕೆ ಪರಿಹಾರ ಕೇವಲ ಭೈರವ ಬಾಬಾ ಅವರ ಬಳಿ ಇರಬಹುದು ಎಂದುಕೊಂಡ. ದಾಮು ಒಪ್ಪಿಗೆ ಕೊಟ್ಟ ಕೂಡಲೇ ಆಕೆ ಧ್ವನಿ ಕೊಟ್ಟಳು. ಕೂಡಲೇ ಆ ಇಬ್ಬರು ಮನುಷ್ಯರು ಅಲ್ಲಿ ಪ್ರಕಟವಾದರು. ಅವರ ಬಗ್ಗೆ ದಾಮುವಿಗೆ ವಿಚಿತ್ರವೆನಿಸುತ್ತಿತ್ತು. ಬೇಕಾದಾಗ ಕಾಣುತ್ತಿದ್ದರು ಅಥವಾ ಮಾಯವಾಗುತ್ತಿದ್ದರು. ದಾಮು, ಈಗ ನಾನು ತಿನ್ನಬಹುದಲ್ಲ ಎಂದಾಗ ಯುವತಿ, ಅವಶ್ಯವಾಗಿ ತಿನ್ನು, ಆದರೆ ಷರತ್ತು ಮರೆಯಬೇಡ ಎಂದಳು. ಕೂಡಲೇ ಆತ ಮೇಜಿನ ಬಳಿ ಹೋಗಿ ತಿನ್ನತೊಡಗಿದ. ಬಹಳ ರುಚಿಕರವಾಗಿದ್ದವು. ಆತ ಬಯಸಿದ್ದೆಲ್ಲ ಸಿಗುತ್ತಿತ್ತು. ಅವನಿಗೆ ತಾನೆಲ್ಲೋ ಕನಸಿನಲ್ಲಿ ತೇಲುತ್ತಾ ಇದ್ದೇನೆ ಎನಿಸುತ್ತಿತ್ತು. ಆ ಇಬ್ಬರು ವ್ಯಕ್ತಿಗಳು ಮತ್ತೇನಾದರೂ ಬೇಕೆ ಎಂದು ಕೇಳಿದಾಗ ಬೇಡವೆಂದ. ಅಡುಗೆ ಹೇಗಿತ್ತು ಎಂದು ಕೇಳಿದಾಗ ಬಹಳ ರುಚಿಕರವಾಗಿತ್ತು. ಇಂತಹ ಊಟ ತಾನು ಜೀವಮಾನದಲ್ಲಿ ಮಾಡಿರಲಿಲ್ಲ ಎಂದ ದಾಮು. ದಾಮು ಅವರಿಗ ಮತ್ತೆ ನೀವೆಲ್ಲ ಯಾರು ಎಂದು ಕೇಳಿದ. ಈ ಮಾತಿಗೆ ಅವರ ಮುಖದ ಮೇಲೆ ವಿಚಿತ್ರ ಛಾಯೆ ಮೂಡಿತು. ಅದನ್ನವರು ನಿಯಂತ್ರಿಸಿದರು. ಅವರೆಂದರು, ಆಕೆ ರಾಜಗಡದ ರಾಜ್ಕುಮಾರಿ. ಅವಳಿಗೆ ಭೈರವ ಬಾಬಾ ಬಳಿ ಕೆಲಸವಿದೆ. ಅವರೆಡೆ ಹೋಗಲು ಸಾಧ್ಯವಾಗದ ಕಾರಣ ನಿನ್ನ ಮೂಲಕ ಕರೆಸಿಕೊಳ್ಳುತ್ತಿದ್ದಾರೆ. ಆ ಯುವತಿ ಎಂದಳು, ಈಗ ನೀನು ವಿಶ್ರಮಿಸು. ನಾನು ಹೇಳಿದಾಗ ಭೈರವ ಬಾಬಾರನ್ನು ಕರೆದುಕೊಂಡು ಬಾ. ದಾಮು ತನ್ನ ಕೋಣೆಗೆ ಮರಳಿದ. ಅಲ್ಲಿ ಹೂವಿನ ಸುವಾಸನೆ ಬರುತ್ತಿತ್ತು. ನೆಲದ ಮೇಲೆ ಮಲಗುತ್ತಿದ್ದ ದಾಮುವಿಗೆ ಇಲ್ಲಿ ಸುಪ್ಪತ್ತಿಗೆ ಇತ್ತು. ಬಹಳ ತಿಂದ ಕಾರಣ ಕೂಡಲೇ ನಿದ್ದೆ ಬಂತು. ನಿದ್ದೆಯಲ್ಲಿ ಅವನಿಗೆ ಮಧುರವಾದ ವೀಣಾವಾದನ ಕೇಳಿಬರುತ್ತಿತ್ತು. ಸಂಗೀತದ ಜ್ಞಾನವಿರದಿದ್ದರೂ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತಿತ್ತು. ದಾಮು ಎಚ್ಚರಗೊಂಡಿದ್ದು ಕಂಡು ಯುವತಿ ಅವನ ಬಳಿ ಬಂದು, ನಡೆ, ಇಬ್ಬರೂ ಸುತ್ತಾಡಿ ಬರೋಣವೆಂದಳು. ಇಬ್ಬರೂ ಸಂಪೂರ್ಣ ರಾಜಮಹಲನ್ನು ಸುತ್ತಿದರು. ದಾಮುವಿಗೆ ಏನಾಗುತ್ತಿದೆ ಎಂದು ತಿಳಿಯದಾಗಿತ್ತು. ಇಷ್ಟು ಸುಂದರವಾದ ಸ್ಥಳ ಆತ ನೋಡಿರಲಿಲ್ಲ. ಆದರೆ ವಿಚಿತ್ರವೆಂದರೆ ಅಲ್ಲಿ ಮನುಷ್ಯರಾರೂ ಕಾಣಿಸಲಿಲ್ಲ. ರಾಜಮಹಲಿನ ಹೊರಗೆ ಒಂದು ಉದ್ಯಾನವಿತ್ತು. ಅಲ್ಲಿ ಒಂದು ಕೊಳವಿತ್ತು. ಆ ಕೊಳದ ಬಳಿ ಒಂದು ಪುಟ್ಟ ಕೋಣೆಯಿತ್ತು. ಅಲ್ಲಿಗೆ ಹೋಗಲು ಕಿರಿದಾದ ಕಾಲು ಹಾದಿಯಿತ್ತು. ಯುವತಿ ದಾಮುವನ್ನು ಆ ಕೋಣೆಗೆ ಕರೆದೊಯ್ದದಳು. ಅಲ್ಲಿ ರಾಜ್ಕುಮಾರಿ ತನ್ನ ನೃತ್ಯದಿಂದ ದಾಮುವನ್ನು ಸಂತೋಷಪಡಿಸಿದಳು. ಮರುದಿವಸ ಬೆಳಕಾದ ಮೇಲೆ ಸ್ನಾನ ಮಾಡಿದ. ಮತ್ತೆ ರುಚಿಕರವಾದ ಭೋಜನವಿತ್ತು, ಸವಿದ. ಹೀಗೆ ದಿನಗಳು ಕಳೆಯುತ್ತಿದ್ದವು. ದಾಮು ಈಗ ಸ್ವರ್ಗದಲ್ಲಿದ್ದ. ಆಕೆಯೇನಾದರೂ ಭೈರವ ಬಾಬಾರನ್ನು ಕಟ್ಟಿ ಎಳೆತರಲು ಹೇಳಿದ್ದರೆ ಕರೆತರುತ್ತಿದ್ದ. ದಾಮು ಸಂಪೂರ್ಣ ಆಕೆಯ ಮೋಹಜಾಲದಲ್ಲಿ ಬಂದಿಯಾಗಿದ್ದ. ಒಂದು ದಿನ ರಾಜ್ಕುಮಾರಿ ದಾಮುವನ್ನು ಉದ್ಯಾನವನದ ಕೋಣೆಗೆ ಕರೆದೊಯ್ದಳು. ಅಲ್ಲಿ ಕತ್ತಲೆ ಇತ್ತು. ಅಲ್ಲಿ ಗೋಡೆಯಲ್ಲಿದ್ದ ಒಂದು ಚಕ್ರವನ್ನು ತಿರುಗಿಸಿದಳು. ಆ ಕೂಡಲೇ ಗೋಡೆಯ ಎಡ ಬದಿ ಸರಿಯಿತು. ಅಲ್ಲಿ ಒಂದು ಬಾಗಿಲು ಕಾಣಿಸಿತು.
ದಾಮು ಹಾಗೂ ಯುವತಿ ಆ ಬಾಗಿಲ ಮೂಲಕ ಒಳೆ ಹೋದರು. ಕಿರಿದಾದ ದಾರಿಯಿತ್ತು. ಸ್ವಲ್ಪ ಮುಂದೆ ಹೋದ ಮೇಲೆ ಇನ್ನೊಂದು ಚಕ್ರ ಕಾಣಿಸಿತು. ಅದನ್ನು ತಿರುಗಿಸಿದಾಗ ಇಬ್ಬರೂ ನಿಂತಿದ್ದ ಜಾಗ ಮೇಲೇರುತ್ತಿದ್ದಂತೆ ಭಾಸವಾಯಿತು. ಆಕೆ ಎಂದಳು, ದಾಮು, ನಿನ್ನನ್ನು ಊರ ಬಳಿ ಬಿಡುತ್ತೇನೆ. ಆದರೆ ನೀನು ಭೈರವ ಬಾಬಾರನ್ನು ಕರೆತರಬೇಕು. ಒಂದು ಮಾತು, ರಾತ್ರಿ 10 ಗಂಟೆಯ ಬಳಿಕ ಹೋಗಬೇಕು. ಅವರ ಜೊತೆ ಇಲ್ಲಿ ಬಂದು 3 ಸಲ ಚಪ್ಪಾಳೆ ತಟ್ಟಿದರೆ ನಾನು ಬರುವೆ. ದಾಮು ಸರಿ ಎಂದ. ಆಕೆ ಅವನ ತಲೆಯ ಮೇಲೆ ತನ್ನ ಮೇಲು ಹೊದಿಕೆ ಹಾಕಿದಳು. ಕಣ್ಣು ಬಿಟ್ಟಾಗ ದಾಮು ನದಿಯ ದಡದಲ್ಲಿ ಒಂದು ಮರದಡಿ ಮಲಗಿದ್ದ. ಅವನು ಮತ್ತೆ ಹಳೆಯ ವಸ್ತ್ರಗಳನ್ನು ಧರಿಸಿದ್ದ. ದಾಮುವಿಗೆ ತಾನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದಂತೆನಿಸಿತು. ತಾನೀಗ ಭೈರವ ಬಾಬಾರನ್ನು ಕರೆದೊಯ್ಯಬೇಕಾದದ್ದು ನೆನೆಸಿಕೊಂಡ. ದಾಮು ಸಾವಕಾಶವಾಗಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಊರಿನತ್ತ ನಡೆದ. ದಾರಿಯಲ್ಲಿ ಊರಿನ ಅನೇಕ ಜನ ಸಿಕ್ಕರು. ಅವರೆಲ್ಲ ದಾಮುವನ್ನು ಕಾಣದವರಂತೆ ಹೋಗುತ್ತಿದ್ದರು. ದಾಮು ಅವರನ್ನು ಮಾತನಾಡಿಸಲು ಯತ್ನಿಸಿದ. ಯಾರೂ ಮಾತನಾಡಲಿಲ್ಲ. ಮುಟ್ಟಲು ನೋಡಿದ, ಆದರೆ ಸ್ಪರ್ಶವಾಗಲಿಲ್ಲ. ಗೆಳೆಯನೊಬ್ಬನಿಗೆ ಒದ್ದ, ಏನೇನೂ ಪರಿಣಾಮವಾಗಲಿಲ್ಲ. ಗಾಳಿಯಲ್ಲಿ ಗುದ್ದಿದಂತೆ ಆಯಿತು. ಈಗ ಮಾತ್ರ ದಾಮು ಗಾಬರಿಯಾದ. ತನಗೇನಾಗಿದೆ ಎಂಬ ಕಲ್ಪನೆ ದಾಮುವಿಗಿರಲಿಲ್ಲ. ದಾಮುವಿಗೆ ಆ ಯುವತಿ ಒಬ್ಬ ಪಿಶಾಚಿನಿ ಎಂದು ಅನಿಸಿತು. ಏನೋ ಮಾಯ ಮಾಡಿದ್ದಾಳೆ, ಅದಕ್ಕೆ ತಾನು ಯಾರಿಗೂ ಕಾಣಿಸುತ್ತಿಲ್ಲ ಎಂದುಕೊಂಡ. ನಿರಾಶನಾದ ದಾಮು ಭೈರವ ಬಾಬಾ ನೆನಪಾಗಿ ಅವರ ಮನೆಯತ್ತ ಸಾಗಿದ. ನನ್ನನ್ನು ಭೈರವ ಬಾಬಾ ಕರೆತರಲು ಕಳುಹಿಸಿರುವಾಗ ನಾನವರಿಗೆ ಕಂಡೇ ಕಾಣುತ್ತೇನೆ ಎಂದು ಯೋಚಿಸಿ ಅವರ ಮನೆಗೆ ಹೋದ. ಮನೆಯಲ್ಲಿ ಭೈರವ ಬಾಬಾ ಇರಲಿಲ್ಲ. ಅವರ ಪತ್ನಿ ಇದ್ದಳು. ಆಕೆ ದಾಮುವಿಗೆ ಬಾಬಾ ಮನೆಯಲ್ಲಿ ಇಲ್ಲ, ಸಾಯಂಕಾಲ ಬಾ ಎಂದು ಹೇಳಿದಳು. ದಾಮು ಮರಳತೊಡಗಿದ. ಅಷ್ಟರಲ್ಲಿ ಅವನಿಗೆ ತಾನು ಯಾರಿಗೂ ಕಾಣಿಸುತ್ತಿಲ್ಲ, ಆದರೂ ಈಕೆ ನನ್ನನ್ನು ನೋಡಿದಳು ಎಂದುಕೊಂಡ. ಭೈರವ ಬಾಬಾ ದೊಡ್ಡ ತಾಂತ್ರಿಕರಾಗಿದ್ದರು. ಅವರ ವಯಸ್ಸು ಸರಿಸುಮಾರ 60 ಅವರ ಪತ್ನಿ ಅಪ್ಸರೆಯಂತೆ ತುಂಬಾ ಸುಂದರಳಾಗಿದ್ದಳು. ಅನೇಕ ಜನ ಅವಳ ಒಲಿಸಲು ಯತ್ನಿಸಿದ್ದರು. ಆದರೆ ಆಕೆ ಬಾಬಾ ಹೊರತು ಯಾರನ್ನೂ ತಿರುಗಿ ನೋಡುತ್ತಿರಲಿಲ್ಲ. ಇದರಿಂದ ಜನ ಭೈರವ ಬಾಬಾರಲ್ಲಿ ಅಂತಹ ವಿಶೇಷವೇನಿದೆ ಎಂದು ಆಶ್ಚರ್ಯಪಡುತ್ತಿದ್ದರು. ಭೈರವ ಬಾಬಾ ತಂತ್ರವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಸಾಧನೆ ಮಾಡಿದ್ದರು. ಶಿವಮಂದಿರದ ಪೂಜಾರಿಯಾಗಿದ್ದರು. ಜನ ಅವರನ್ನು ಗೌರವದಿಂದ ಕಾಣುತ್ತಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಊರ ಮಕ್ಕಳನ್ನೇ ತಮ್ಮ ಮಕ್ಕಳೆಂದು ಪ್ರೀತಿಸುತ್ತಿದ್ದರು. ಕೆಲವೊಮ್ಮೆ ಊರ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದರು. ತಿರುಗಿ ಬಂದಾಗ ಮಕ್ಕಳ ಕೈ ದೊನ್ನೆಯಲ್ಲಿ ಬಗೆ ಬಗೆಯ ಖಾದ್ಯಗಳಿರುತ್ತಿದ್ದವು. ಹೊರಗೆ ಹೋದಾಗ ಅವರ ಹೆಗಲ ಮೇಲೆ ಒಂದು ಜೋಳಿಗೆ ಇರುತ್ತಿತ್ತು. ಮಕ್ಕಳು ಕೇಳಿದ್ದನ್ನು ತಮ್ಮ ಜೋಳಿಗೆಯಿಂದ ತೆಗೆದುಕೊಡುತ್ತಿದ್ದರು. ಯಾವುದೇ ಮಕ್ಕಳಿಗೇನಾದರೂ ಆದರೆ ಚಿಟಿಕೆ ಹೊಡೆಯುವುದರಲ್ಲಿ ಸರಿ ಮಾಡುತ್ತಿದ್ದರು. ಭೈರವ ಬಾಬಾ ಅನೇಕ ಬಾರಿ ಸಂಚಾರ ಹೋಗುತ್ತಿದ್ದರು. 1-2 ವಾರ, ಕೆಲವು ತಿಂಗಳು ಹೋಗುತ್ತಿದ್ದರು. ಆಗೆಲ್ಲ ಅವರ ಪತ್ನಿ ಅವರ ದಾರಿ ಕಾಯುತ್ತಿದ್ದಳು. ಜನರಿಗಿದು ಹೊಸದಾಗಿರಲಿಲ್ಲ. ಸಂಜೆ 7 ಗಂಟೆಗೆ ಬಾಬಾ ಮನೆಗೆ ಬಂದಾಗ ಬಾಗಿಲಲ್ಲಿ ದಾಮುವನ್ನು ಕಂಡು ಕ್ಷಣ ಅಲ್ಲಿಯೇ ನಿಂತರು. ಅವರಿಗೆಲ್ಲ ತಿಳಿಯಿತು. ತಮ್ಮ ದಂಡವನ್ನು ಹಿಡಿದು ಮಂತ್ರ ಪಠಿಸತೊಡಗಿದರು. ಅವರು ಸುತ್ತಲೂ ಗೆರೆ ಎಳೆದಾಗ ಬಿಳಿಯ ಹೊಗೆಯಂತಹ ವರ್ತುಲಾಕಾರ ಸೃಷ್ಟಿಯಾಯಿತು. ದಾಮುವಿಗೆ ಅವರ ಶಕ್ತಿಯ ಅರಿವಿತ್ತು. ಬಾಬಾ ಅವನಿಗೆ ತಮ್ಮ ಹಿಂದೆ ಬರಲು ಹೇಳಿದರು. ಅವನನ್ನು ಹಳೆಯ ಪರ್ವತದ ಶಿಥಿಲವಾದ ಮಹಲಿನ ಬಳಿ ಒಯ್ದರು. ಅದು ಪುರಾತನ ಮಹಲಿನ ಭಾಗವಾಗಿತ್ತು. ದಾಮು ಬಾಲ್ಯದಲ್ಲಿ ಆಟವಾಡುತ್ತಾ ಅನೇಕ ಬಾರಿ ಇದನ್ನು ನೋಡಿದ್ದ. ಬಾಬಾ ಹೊರಗೆ ನಿಂತು ವಿಚಿತ್ರವಾದ ಮಂತ್ರಪಠಣ ಮಾಡತೊಡಗಿದರು. ನಂತರ ದಂಡವನ್ನು ಎತ್ತಿ ಹಿಡಿದರು. ಆಗ ಅದರಿಂದ ಬಿಳಿಯ ಬಣ್ಣದ ಹೊಗೆ ಬರತೊಡಗಿತು. ಅವರು ದಾಮುವಿಗೆ, ಇದೆಂತಹ ಕೆಲಸ ಮಾಡಿದೆ? ನಾನು ನಿನಗೆ ಮೊದಲಿನಿಂದಲೂ ಇಲ್ಲಸಲ್ಲದ ಕೆಲಸದಲ್ಲಿ ತೊಡಗಬೇಡವೆಂದು ಹೇಳುತ್ತಿದ್ದೆ. ಈಗ ಶರೀರವಿಲ್ಲದೆ ಓಡಾಡುತ್ತಿರುವೆ. ದಾಮು ಅವರಿಗೆ ತನ್ನ ಕತೆ ಹೇಳ ಹೋದನಾದರೆ ಅವರು ಕೇಳಲಿಲ್ಲ. ಭೈರವ ಬಾಬಾ ಅವರ ಕೋಪ ಶಾಂತವಾದ ಮೇಲೆ ಏನಾಯಿತೆಂದು ಕೇಳಿದರು. ಆಗ ದಾಮು ಎಲ್ಲವನ್ನೂ ಹೇಳಿದ. ದಾಮು ಕೈ ಮುಗಿದು, ಬಾಬಾ, ಏನಾದರೂ ಉಪಾಯ ಮಾಡಿರಿ. ನಾನಾಗ ಸಂತೋಷವಾಗಿದ್ದೆ. ಆದರೆ ಪಿಶಾಚಿನಿಯ ಕೈದಿನಲ್ಲಿ ಇದ್ದೇನೆಂದು ತಿಳಿದಿರಲಿಲ್ಲ. ನನ್ನನ್ನು ಬಿಡುಗಡೆಗೊಳಿಸಿ. ನಿಮ್ಮ ಹೊರತು ಯಾರೂ ನನಗೆ ಸಹಾಯ ಮಾಡಲಾರರು. ಭೈರವ ಬಾಬಾ ಎದುರು ಕಟ್ಟೆಯ ಮೇಲೆ ಕುಳಿತು ಮೈಯಲ್ಲಿ ದೇವರು ಬಂದವರಂತೆ ತಲೆ ತಿರುಗಿಸತೊಡಗಿದುರ. 10 ನಿಮಿಷಗಳ ನಂತರ ದಾಮು, ನೀನಾದರೋ ಪಿಶಾಚಿನಿಯ ಕೈಯಲ್ಲಿ ಸಿಲುಕಿಕೊಂಡೆ. ನಿನ್ನ ಕಾರಣ ನನಗೂ ಹಾನಿಯಾಗುವುದು. ನನ್ನ ಸ್ನೇಹಿತನ ಮಗನಾದ ಕಾರಣ ನಿನ್ನನ್ನು ಬಿಡಲೂ ಆಗದು. ಈಗ ಹೋಗಿ ಆ ಪಿಶಾಚಿನಿಗೆ ಬಾಬಾ ಯಾವ ಕಾರಣಕ್ಕೂ ಬರುವುದಿಲ್ಲ, ನಾನವಳನ್ನು ಭಸ್ಮ ಮಾಡುತ್ತೇನೆ ಎಂದು ಹೇಳು. ಆಗ ಭಯದಿಂದ ಆಕೆ ನಿನ್ನ ಬಿಡುಗಡೆ ಮಾಡುವಳು. ದಾಮು ಸ್ಮಶಾನಕ್ಕೆ ಹೋಗಿ 3 ಬಾರಿ ಚಪ್ಪಾಳೆ ತಟ್ಟಿದ.
ಆ ಕೂಡಲೇ ಅವನಿಗೆ ಯಾರೋ ಅಲುಗಾಡಿಸಿದಂತೆ ಭಾಸವಾಯಿತು. ಮರುಕ್ಷಣದಲ್ಲಿ ಆತ ರಾಜಮಹಲಿನಲ್ಲಿ ತನ್ನ ಮಲಗಿದ್ದ ಕೋಣೆಯಲ್ಲಿ ಇದ್ದ. ದಾಮುವಿನ ದೇಹ ಅಲ್ಲಿಯೇ ಮಂಚದ ಮೇಲೆ ಇತ್ತು. ರಾಜ್ಕುಮಾರಿ ದಾಮುವಿನ ಬರುವ ದಾರಿ ಕಾಯುತ್ತಾ ಕುಳಿತಿದ್ದಳು. ದಾಮುವನ್ನು ಕಂಡು ಅವಳ ಕಣ್ಣು ಸಿಟ್ಟಿನಿಂದ ಕೆಂಪಾಯಿತು. ಆಕೆ ಜೋರಾಗಿ ಭೈರವ ಬಾಬಾ ಎಲ್ಲಿ ಎಂದು ಕೇಳಿದಳು. ಆಕೆಯ ರೌದ್ರರೂಪವನ್ನು ಕಂಡು ದಾಮು ಹೆದರಿದ. ಆ ಯುವತಿ ನನಗೆ ಭೈರವ ಬಾಬಾ ಬೇಕು, ಯಾಕೆ ಬರಲಿಲ್ಲ ಎಂದು ಜೋರಾಗಿ ಅಳತೊಡಗಿದಳು. ಆಕೆ ಭೈರವ ಬಾಬಾ ನನ್ನನ್ನು ಇಲ್ಲಿಂದ ಏಕೆ ಬಿಡುಗಡೆ ಮಾಡುವುದಿಲ್ಲ, ನೀನು ಯಾಕೆ ಅವರನ್ನು ಕರೆತರಲಿಲ್ಲವೆಂದು ಕೇಳಿದಳು. ಅದಕ್ಕೆ ದಾಮು ತಿರುಗಿ, ಏನು ನೀನಿಲ್ಲಿ ಬಂದಿಯಾಗಿದ್ದೀಯಾ? ನೀನು ಪಿಶಾಚಿನಿಯಲ್ಲವೇ ಎಂದ. ಆಗ ಆ ಯುವತಿ, ನಾನು ಪಿಶಾಚಿನಿಯಲ್ಲ, ಅವರು ನಿನ್ನನ್ನು ಹುಚ್ಚನಾಗಿ ಮಾಡುತ್ತಿದ್ದಾರೆ. ನನ್ನ ಕತೆ ಹೇಳುತ್ತೇನೆ ಕೇಳು, ಆಗ ನಿನಗೆ ತಿಳಿಯುತ್ತದೆ ಎಂದಳು. ಹಿಂದೆ ಒಬ್ಬ ರಾಜನಿದ್ದ. ಅವನಿಗೆ 3 ರಾಣಿಯರಿದ್ದರು. ಆದರೆ ರಾಜನಿಗೆ ಸಂತಾನವಿರಲಿಲ್ಲ. ಒಂದು ದಿನ ರಾಜ ಬೇಟೆಯಾಡಲು ಕಾಡಿಗೆ ಹೋದ. ಹೋಗುತ್ತಿದ್ದಾಗ ಒಬ್ಬ ವಯಸ್ಸಾದ ಮಹಿಳೆ ಕಾಣಿಸಿದಳು. ಆಕೆ ಹುಲ್ಲು ಕಟ್ಟುತ್ತಿದ್ದಳು. ರಾಜ ಆಕೆಯನ್ನು ಕಂಡು, ಇಂತಹ ಕಾಡಿನಲ್ಲಿ ಈ ವಯಸ್ಸಾದ ಮಹಿಳೆ ಎಲ್ಲಿಂದ ಬಂದಳು, ಇಲ್ಲೇನು ಮಾಡುತ್ತಿದ್ದಾಳೆ ತಿಳಿಯಲು ಆಕೆಯ ಬಳಿಗೆ ಹೋದ. ಅಮ್ಮ, ಈ ಭಯಂಕರ ಕಾಡಿನಲ್ಲಿ ಒಬ್ಬಳೇ ಏನು ಮಾಡುತ್ತಿರುವೆ? ಆಕೆ ಎಂದಳು, ನಾನು ಯಾರದೋ ಜೋಡಿ ಜೋಡಿಸುತ್ತಿದ್ದೇನೆ, ಮತ್ಯಾರದೋ ಕೆಡಿಸುತ್ತಿದ್ದೇನೆ, ಯಾರನ್ನೋ ಕೂಡಿಸುತ್ತಿದ್ದೇನೆ, ಮತ್ತೆ ಯಾರನ್ನೋ ಬೇರೆ ಮಾಡುತ್ತಿದ್ದೇನೆ ಎಂದಳು. ಇದನ್ನು ಕೇಳಿ ರಾಜ ಹಾಸ್ಯದಿಂದ, ಹಾಗಿದ್ದರೆ ನನ್ನ ಜೋಡಿ ಯಾರೊಂದಿಗೆ ಆಗುತ್ತದೆ ಹೇಳು ಎಂದ. ರಾಜನ ಅಹಂಕಾರ ತಿಳಿದ ಆ ವೃದ್ಧ ಮಹಿಳೆ, ಈತ ರಾಜ ವಿವಾಹಿತನಾಗಿದ್ದರೂ ನನ್ನೊಡನೆ ಜೋಡಿಯಾಗುವ ಮಾತು ಆಡುತ್ತಿದ್ದಾನೆ, ಹಾಸ್ಯ ಮಾಡುತ್ತಿದ್ದಾನೆ. ನಾನಿವನಿಗೆ ತಕ್ಕ ಫಲ ಕೊಡುತ್ತೇನೆ ಎಂದು. ಎಲೈ ರಾಜ, ನೀನು ನನಗೆ ಯಾರ ಜೊತೆ ನಿನ್ನ ಜೋಡಿ ಮಾಡಿದ್ದೇನೆ ಎಂದು ಕೇಳಿದೆಯಲ್ಲವೇ? ಹಾಗಿದ್ದರೆ ಲಕ್ಷ್ಯವಿಟ್ಟು ಕೇಳು, ನಾನು ನಿನ್ನ ಜೋಡಿಯನ್ನು ನಿನ್ನ ಪಟ್ಟದ ರಾಣಿಯಲ್ಲಿ ಹುಟ್ಟಿದ ಸ್ವಂತ ಮಗಳೊಂದಿಗೆ ಮಾಡಿದ್ದೇನೆ. ನೀನು ಯಾವ ರೀತಿ ಹಾಸ್ಯ ಮಾಡಿದೆಯೋ ಅದೇ ರೀತಿ ಫಲ ಕೊಟ್ಟಿದ್ದೇನೆ ಎಂದಳು. ವೃದ್ಧಳ ಮಾತು ಕೇಳಿ ರಾಜನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಆತ ಆಕೆಯಲ್ಲಿ ಕ್ಷಮೆ ಕೇಳುತ್ತಾ ಶಾಪವನ್ನು ಹಿಂಪಡೆಯಲು ಬೇಡಿದ. ಆಕೆ, ರಾಜ, ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಪಾರಗಲು ಯತ್ನಿಸು. ಇಷ್ಟು ಹೇಳಿ ಆಕೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ರಾಜನಾದರೋ ಬೇಟೆಯಾಡುವುದನ್ನು ಬಿಟ್ಟು ದುಃಖಿತನಾಗಿ ಅರಮನೆಗೆ ಮರಳಿದ. ರಾಜ ಪಟ್ಟದರಾಣಿಯ ಬಳಿ ಹೋಗಿ ಉದಾಸನಾಗಿ ಕುಳಿತ. ಅದನ್ನು ಕಂಡು ರಾಣಿ, ಮಹಾರಾಜ, ಇಷ್ಟೇಕೆ ಉದಾಸರಾಗಿ ಕುಳಿತಿದ್ದೀರಿ, ಏನಾಗಿದೆ ಎಂದಳು. ಅದಕ್ಕೆ ರಾಜ ಕಾಡಿನಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳಿದ. ನಾನು ಅಹಂಕಾರದಿಂದ ತಪ್ಪು ಮಾಡಿದೆ ಎಂದ. ಆಗ ರಾಣಿ, ಮಹಾರಾಜ, ಮುಂದೇನಾಗುವುದೋ ಕುರಿತು ಈಗಲೇ ಏಕೆ ಚಿಂತಿಸುತ್ತೀರಿ? ಅದಕ್ಕೆ ಯಾವ ಆಧಾರವಿಲ್ಲ. ನಮಗೆ ಮಗಳೇ ಇಲ್ಲದಿರುವಾಗ ನಿಮಗೆ ಹೇಗೆ ವಧುವಾದಾಳು? ಮುಂದೆಯೂ ನಾವು ಮಕ್ಕಳಿಲ್ಲದಂತೆ ನೋಡಿಕೊಂಡರಾಯಿತು ಎಂದಳು. ಇದರಿಂದ ರಾಜನ ಮನಸ್ಸು ಸ್ವಲ್ಪ ಹಗುರವಾಯಿತು. ಆತ ತನ್ನ ಮನದ ದುಗುಡವನ್ನು ಮರೆಯಲು ರಾಜ್ಯ ಕಾರಭಾರದಲ್ಲಿ ತೊಡಗಿಸಿಕೊಂಡ. ದಿನಗಳು ಉರುಳುತ್ತಿದ್ದವು. ಮುಂದೆ ಪಟ್ಟದ ರಾಣಿ ಗರ್ಭವತಿಯಾದಳು. ಈಗ ಮಹಾರಾಣಿಗೆ ಚಿಂತೆಯಾಯಿತು. ದಿನಗಳು ತುಂಬಿದಂತೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗಳು ಹುಟ್ಟಿದ್ದು ನೋಡಿ ಮಹಾರಾಣಿ ಗಾಬರಿಯಾದಳು. ಮಹಾರಾಜ ಹೇಳಿದ ಶಾಪವನ್ನು ನೆನೆದು ದುಃಖಿಯಾದಳು. ಆಗಲಿರುವ ಅನಾಹುತವ ತಪ್ಪಿಸಲು ಪ್ರಯತ್ನ ಮಾಡತೊಡಗಿದಳು. ಮಹಾರಾಣಿ ತನ್ನ ಅಂತರಂಗದ ದಾಸಿಯನ್ನು ಕರೆದು, ದಾಸಿ, ಈ ಮಗುವಿನಿಂದ ಮಹಾರಾಜರಿಗೆ ಮುಂದೆ ತೊಂದರೆಯಿದೆ. ಕಾರಣ ಮಗುವನ್ನು ದೂರ ಎಲ್ಲಿಯಾದರೂ ಮಣ್ಣಿನಲ್ಲಿ ಹಾಕಿಬಿಟ್ಟು ಬಾ ಎಂದಳು. ಅದರಂತೆ ದಾಸಿ ಆ ಮಗುವನ್ನು ತೆಗೆದುಕೊಂಡು ಕಾಡಿಗೆ ಹೋದಳು. ಅಲ್ಲಿ ಒಂದು ಕಂದಕದಲ್ಲಿ ಮಗುವನ್ನು ಹಾಕಿ ಅರಮನೆಗೆ ಮರಳಿದಳು. ಆದರೆ ವಿಧಾತನ ಇಚ್ಛೆ ಬೇರೆಯೇ ಇತ್ತು. ಅಂದು ಆ ಮಾರ್ಗವಾಗಿ ಒಬ್ಬ ಕುಂಬಾರ ದಂಪತಿಗಳು ಬರುತ್ತಿದ್ದರು. ಅವರಿಗೂ ಸಂತಾನವಿರಲಿಲ್ಲ. ಅವರು ದೇವರನ್ನು ಸದಾ ಬೇಡುತ್ತಿದ್ದರು. ಅವರಿಗೆ ಈ ಕೂಸು ಅಳುವ ಶಬ್ದ ಕೇಳಿಸಿತು. ಇದೇನೆಂದು ಹೋಗಿ ನೋಡಿದಾಗ ಸುಂದರವಾದ ಕೂಸು ಅಳುತ್ತಿತ್ತು. ಅವರು ಅದನ್ನೆತ್ತಿಕೊಂಡು ಭಗವಂತನೇ ದಯಪಾಲಿಸಿದ್ದಾನೆಂದು ಮನೆಗೆ ಕರೆತಂದು ಸ್ವಂತ ಮಗಳಂತೆ ಸಾಕಿದರು. ಆಕೆಗೆ ಕನಕಳೆಂದು ಹೆಸರಿಟ್ಟರು. ಕನಕನಗರದಲ್ಲಿಯೇ ಅತ್ಯಂತ ಸುಂದರ ಯುವತಿಯಾಗಿ ಬೆಳೆದಳು. ಕನಕ ತನ್ನ ತಂದೆ ತಾಯಿಗಳ ಕೆಲಸದಲ್ಲಿ ಸಹಾಯ ಮಾಡತೊಡಗಿದಳು. ಒಂದು ದಿವಸ ರಾಜ ಬೇಟೆಯಾಡಿ ಬರುವಾಗ ಕನಕಳನ್ನು ನೋಡಿದ. ಆಕೆಯನ್ನು ಕಂಡು ಮೋಹಿತನಾದ. ಅರಮನೆಗೆ ಹೋಗಿ ಮಹಾರಾಣಿಗೆ ವಿಷಯ ತಿಳಿಸಿ ಕನಕಳ ಬಗ್ಗೆ ಹೇಳಿದ. ಆಕೆ ಯಾರೆಂದು ಏನು ತಿಳಿದು ಹೇಳು, ಆಕೆ ನನ್ನ ಮನ ಅಪಹರಿಸಿದ್ದಾಳೆ ಎಂದ. ಮೊದಲು ರಾಜ ಮಹಾರಾಜರು ಅನೇಕ ವಿವಾಹವಾಗುತ್ತಿದ್ದರು. ರಾಣಿಯರು ವಿರೋಧಿಸುತ್ತಿರಲಿಲ್ಲ. ಮಹಾರಾಣಿ ಎಲ್ಲ ವಿಷಯ ತಿಳಿದು ಮಹಾರಾಜನಿಗೆ ತಿಳಿಸಿದಾಗ ಸರಿ ಎಂದು ಮುಂದಿನದು ಬ್ರಾಹ್ಮಣರ ಎಂದು ಬ್ರಾಹ್ಮಣರ ಕಳುಹಿಸಿದ. ಅವರು ಹೋಗಿ ಕುಂಬಾರ ದಂಪತಿಗಳಿಗೆ ವಿವಾಹ ಪ್ರಸ್ತಾಪ ತಿಳಿಸಿದರು.
ಇದನ್ನು ಕೇಳಿ ಅವರಿಗೆ ತಮ್ಮ ಕಿವಿ ತಾವೇ ನಂಬಲಿಲ್ಲ. ರಾಜನೊಂದಿಗೆ ತಮ್ಮ ಮಗಳ ವಿವಾಹವೇ? ಎಲ್ಲಿ ರಾಜ, ಎಲ್ಲಿಯ ನಾವು ಎಂದರು. ಅದಕ್ಕೆ ಬ್ರಾಹ್ಮಣರು, ರಾಜನಿಗೆ ನಿಮ್ಮ ಮಗಳು ಇಷ್ಟವಾಗಿದ್ದಾಳೆ. ನಿಮ್ಮ ಮಗಳ ಭಾಗ್ಯ ತೆರೆದಿದೆ. ಆಕೆ ಪ್ರಾಣಿ ಮಣ್ಣಿನ ನಡುವೆ ಬದುಕಬೇಕಿಲ್ಲ. ಮಹಾರಾಣಿಯಾಗುವಳು ಎಂದರು. ಮದುವೆ ಅದ್ದೂರಿಯಾಗಿ ನಡೆಯಿತು. ಮಹಾರಾಣಿ ನವ ದಂಪತಿಗಳನ್ನು ಬರಮಾಡಿಕೊಂಡಳು. ಸಾಯಂಕಾಲವಾಗಿತ್ತು. ಉದ್ಯಾನವನದಲ್ಲಿ ಒಂದು ಟಗರು ಹಾಗೂ ಕರಿಯನ್ನು ಕಟ್ಟಲಾಗಿತ್ತು. ಟಗರು ಕುರಿಗೆ, ನೋಡು ಎಂತಹ ಅನರ್ಥವಾಗುತ್ತಿದೆ. ಹಿಂದೆ ಇಂತಹ ಅನರ್ಥ ಆಗಿರಲಿಲ್ಲ. ತಂದೆ ತನ್ನ ಮಗಳನ್ನು ವಧುವಾಗಿ ತಂದಿದ್ದಾನೆ ಎಂದಿತು. ಮಹಾರಾಣಿ ಆಸ್ಥೆಯಿಂದ ಕೇಳುತ್ತಿದ್ದಳು. ಟಗರು ಕುರಿಗೆ ರಾಜನ ಸಂಪೂರ್ಣ ಕತೆ ಹೇಳಿತು. ಇಷ್ಟಾಗಿ ಟಗರು ಭಗವಂತನಲ್ಲಿ ಇಂತಹ ಅನರ್ಥ ಘಟಿಸುತ್ತಿದ್ದರೆ ಇನ್ನು ಮೇಲೆ ನಮ್ಮ ಯೋಚಿಸುವ, ಮಾತನಾಡುವ ಶಕ್ತಿಯನ್ನು ಹಿಂತೆಗೆದುಕೋ ಎಂದು ಬೇಡಿಕೊಂಡಿತು. ಆ ಕ್ಷಣವೇ ಅವು ಮೂಕ ಪ್ರಾಣಿಗಳಾದವು. ಇದನ್ನೆಲ್ಲ ಕೇಳಿ ಮಹಾರಾಣಿಗೆ ಸತ್ಯ ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಕನಕ ಬೇರಾರೂ ಅಲ್ಲ, ತಮ್ಮ ಸ್ವಂತ ಮಗಳು. ಆಕೆ, ಹೇ ಭೂಮಾತೆ, ನಾನು ಈ ಭೂಮಿಯ ಮೇಲೆ ಏಕೆ ಬದುಕಿದ್ದೇನೆ? ಇಂತಹ ದೊಡ್ಡ ಅನರ್ಥವನ್ನು ನಾನು ಹೇಗೆ ಸಹಿಸಲಿ? ನನ್ನನ್ನು ನಿನ್ನಲ್ಲಿ ಕರೆದುಕೋ. ರಾಣಿಯ ದುಃಖಭರಿತ ಮಾತು ಕೇಳಿ ಭೂಮಿ ಬಾಯಿ ತೆರೆಯಿತು. ಮಹಾರಾಣಿ ಅದರಲ್ಲಿ ಸೇರತೊಡಗಿದಳು. ಇದನ್ನು ಕಂಡು ಸೇವಕರು ರಾಜನ ಬಳಿಗೆ ಓಡಿಹೋಗಿ ವಿಷಯ ತಿಳಿಸಿದರು. ಕೂಡಲೇ ಓಡಿ ಬಂದ ರಾಜ ರಾಣಿಗೆ ಏನು ವಿಷಯವೇನೆಂದು ಕೇಳಿದ. ಮಹಾರಾಜ, ನಮ್ಮಿಂದಾಗಿರುವ ಅಪರಾಧ ಅನರ್ಥಕ್ಕೆ ಇದೇ ತಕ್ಕ ಪ್ರಾಯಶ್ಚಿತ್ತವೆಂದಳು. ರಾಜ, ಎಂತಹ ಅಪರಾಧ ಎಂದಾಗ ರಾಣಿ ವಿಷಯ ಅರುಹಿದಳು. ಅದನ್ನು ಕೇಳಿ ರಾಜನ ಜಂಘಾಬಲವೇ ಉಡಗಿಹೋಯಿತು. ಆತ, ಇದರಲ್ಲಿ ನಿನ್ನೊಬ್ಬಳದೇ ತಪ್ಪಿಲ್ಲ, ನನ್ನದೂ ಪಾಲಿದೆ, ನಾನು ಬರುತ್ತೇನೆ ಎಂದು ಹೇಳಿ ಮಂತ್ರಿಗೆ ಎಲ್ಲ ವಿಷಯ ತಿಳಿಸಿ ಕನಕಳನ್ನು ರಾಜ್ಯದ ಉತ್ತರಾಧಿಕಾರಿಯಾಗಿ ಮಾಡಿ ರಾಣಿಯೊಂದಿಗೆ ಭೂ ಒಡಲನ್ನು ಸೇರಿದ. ಕನಕಳಿಗೆ ಸತ್ಯ ತಿಳಿದಾಗ ಅಳತೊಡಗಿದಳು. ತನ್ನಿಂದಾಗಿ ತನ್ನ ತಂದೆ ತಾಯಿಗಳು ಭೂಮಿಯಲ್ಲಿ ಸೇರಿಹೋದರು ಎಂದು ದುಃಖಿಸಿದಳು. ಯಾರನ್ನು ಪತಿಯೆಂದು ತಿಳಿದಿದ್ದಳೋ ಆತನೇ ತಂದೆಯಾಗಿದ್ದ. ಆಕೆ ಕಾಡಿಗೆ ಹೋಗಿ ಕುಳಿತು ಜೋರಾಗಿ ಅಳತೊಡಗಿದಳು. ಆಗ ಅಲ್ಲಿಗೆ ಬಂದ ಒಬ್ಬ ಮನುಷ್ಯ ಆಕೆಯನ್ನು ಬಂಧಿಸಿ ಇರಿಸಿದ. ಹಾಗೂ ಅರಮನೆಗೆ ಹೋಗಿ ವಿಷಯ ತಿಳಿದು ಸಂಪೂರ್ಣ ಸಂಪತ್ತಿನೊಡನೆ ಮರಳಿದ. ಒಂದು ಹೊಸ ಮಹಲನ್ನು ಕಟ್ಟಿ ಅಲ್ಲಿ ರಾಜ್ಕುಮಾರಿಯನ್ನು ಬಂದಿಯಾಗಿರಿಸಿದ. ಆತನೀನು ನನ್ನನ್ನು ಮದುವೆಯಾದರೆ ಮಾತ್ರ ಬಿಡುಗಡೆ, ಇಲ್ಲದಿದ್ದರೆ ಇಲ್ಲವೆಂದ. ಆ ಸುಂದರ ಯುವತಿ ಅಳುತ್ತಾ ಈ ಕತೆ ಹೇಳಿದಳು. ದಾಮು, ಆದರೆ ನೀನೇಕೆ ಅಳುತ್ತಿರುವೆ? ನಿನಗೇನಾಗಿದೆ? ಅದಕ್ಕೆ ರಾಜ್ಕುಮಾರಿ, ಆ ಮನುಷ್ಯ ಬೇರಾರೂ ಅಲ್ಲ, ನಿನ್ನ ಭೈರವ ಬಾಬಾ. ಈ ಮಾತು ಕೇಳಿ ದಾಮುವಿಗೆ ಸಿಡಿಲು ಬಡಿದಂತಾಯಿತು. ಅವನೆಂದ, ಭೈರವ ಬಾಬಾ ಹಾಗಿಲ್ಲ, ಯುವತಿ ನಿನಗೆ ಸುಳ್ಳು ಹೇಳಿ ನನಗೇನಾಗಬೇಕಿದೆ? ದಾಮುವಿಗೆ ಆಕೆಯ ಮಾತಿನಲ್ಲಿ ವಿಶ್ವಾಸವುಂಟಾಗಿತ್ತು. ಅಷ್ಟರಲ್ಲಿ ಇಬ್ಬರು ಸೇವಕರು ಬಂದು ರಾಜ್ಕುಮಾರಿ, ಊಟ ಮಾಡಿರಿ ಎಂದರು. ಇದಕ್ಕೆ ದಾಮು, ಏನು, ನೀನು ರಾಜ್ಕುಮಾರಿಯೇ ಎಂದ. ಯುವತಿ ಅದಕ್ಕೆ ಇಲ್ಲಿಯವರೆಗೆ ಹೇಳಿದ ಕತೆ ಮತ್ತೆ ಯಾರದೋ ಅಲ್ಲ, ನನ್ನದೇ ಕತೆ ಎಂದಳು. ನಾನೇ ಕನಕ ಮತ್ತು ರಾಜ ಮಹಾರಾಣಿ ನನ್ನ ತಂದೆ ತಾಯಿಯಾಗಿದ್ದರು. ನಿನ್ನ ಭೈರವ ಬಾಬಾ ನನ್ನನ್ನು ಇಲ್ಲಿ ಕೈದಿನಲ್ಲಿ ಇಟ್ಟಿದ್ದಾನೆ. ನಾನು ಒಪ್ಪಿ ಮದುವೆ ಮಾಡಿಕೊಳ್ಳಲಿ ಎಂದು ನಿಮಗೆಲ್ಲ ಸುಳ್ಳು ಹೇಳಿದ್ದಾನೆ ಎಂದಳು. ದಾಮು, ನೀನೇಕೆ ಇಲ್ಲಿಂದ ಹೊರ ಹೋಗುವುದಿಲ್ಲ ಎಂದು ಕೇಳಿದ. ಅದಕ್ಕೆ ರಾಜ್ಕುಮಾರಿ, ನೀನು ಇಲ್ಲಿಗೆ ಬಂದಾಗ ನೀನು ಭೈರವ ಬಾಬಾನ ಕಡೆಯ ಮನುಷ್ಯನೆಂದು ಯಾರೂ ನಿನಗೆ ತಡೆಯಲಿಲ್ಲ. ಕಾವಲುಗಾರರು ಯಾರನ್ನೂ ಒಳಗೆ ಬಿಡುವುದಿಲ್ಲ, ಹಾಗೇ ಒಳಗಿನಿಂದ ಯಾರನ್ನೂ ಹೊರಗೆ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಆ ಮೋಸಗಾರನನ್ನು ಮದುವೆಯಾಗಲಾರೆ. ಎರಡನೆಯದು, ಆತ ಜನರಲ್ಲಿ ಮೂಢನಂಬಿಕೆ ಹರಡುತ್ತಿದ್ದಾನೆ. ಯಾವುದೇ ಭೂತಪ್ರೇತ ಇರುವುದಿಲ್ಲ, ಜನ ಅದರ ಬಗ್ಗೆ ಯೋಚಿಸಿ ಹೆದರುತ್ತಾರೆ. ಜನರಾರೂ ಈ ಮಹಲಿನ ಬಳಿ ಬರಬಾರದೆಂದು ಅವನ ಉದ್ದೇಶ. ನೀನು ಇಲ್ಲಿ ನೋಡಿದ್ದು ಸ್ಮಶಾನವಲ್ಲ. ಇದು ಭೈರವ ಬಾಬಾನ ಮಾಯಾದೃಶ್ಯ. ಆತ ಜನರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾನೆ. ಅವನ ಭಯದಿಂದ ನಿನ್ನ ಹೊರತು ಯಾರೂ ಇಲ್ಲಿಗೆ ಬಂದಿಲ್ಲ. ಆತನ ಪತ್ನಿ ನನ್ನ ಒಳ್ಳೆಯ ಗೆಳತಿ. ಆಕೆ ಒಂದು ಮಾತನಾಡುವುದಿಲ್ಲ, ಬಾಬಾ ಹೇಳಿದ ಎಲ್ಲ ಮಾತನ್ನು ನಡೆಸುತ್ತಾಳೆ. ಒಪ್ಪದಿದ್ದರೆ ನನ್ನನ್ನು ಕೊಲ್ಲುವೆನೆಂದ ಹೆದರಿಸುತ್ತಾನೆ. ನನ್ನ ಸಲುವಾಗಿ ಆಕೆ ತನ್ನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾಳೆ ಎಂದಳು. ದಾಮು, ನೀನು ಒಳ್ಳೆಯ ಮನುಷ್ಯನಂತೆ ಕಾಣುತ್ತಿ. ನನಗೆ ಸಹಾಯ ಮಾಡು. ನನ್ನನ್ನು ಬಾಬಾನ ಹಿಡಿತದಿಂದ ಬಿಡಿಸು. ಹಾಗೂ ಊರವರನ್ನು ಪಾರುಗಾಣಿಸು. ನಮಗೆ ಕೇವಲ ಭಗವಂತನಲ್ಲಿ ನಂಬಿಕೆ ಇರಬೇಕು. ಅವನ ಕೃಪಾಹಸ್ತ ನಮ್ಮ ಮೇಲಿದ್ದರೆ ಏತರ ಭಯವೆಂದಳು. ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ಭೈರವ ಬಾಬಾ ಇಲ್ಲಿಗೆ ರಹಸ್ಯವಾಗಿ ಬಂದು ಹೋಗುವುದನ್ನು ನೋಡಬಹುದು ಎಂದಳು. ದಾಮು ರಾಜ್ಕುಮಾರಿಗೆ, ನೀನು ಚಿಂತಿಸಬೇಡ. ನಾನು ಸಹಾಯ ಮಾಡುತ್ತೇನೆ ಮತ್ತು ಊರಜನರನ್ನು ಅವನ ಹಿಡಿತದಿಂದ ಪಾರಗಾಣಿಸುತ್ತೇನೆ. ಕೂಡಲೇ ಆತ ಬಾಬಾ ಮನೆಗೆ ಹೋದ.
ದಾಮು ಬರುವುದು ಬಾಬಾಗೆ ಗೊತ್ತಿರಲಿಲ್ಲ. ಆತ ಪತ್ನಿಗೆ ಇಂದು ಅಡುಗೆ ಏಕೆ ಚೆನ್ನಾಗಿ ಮಾಡಿಲ್ಲವೆಂದು ಸಿಟ್ಟು ಮಾಡುತ್ತಿದ್ದ. ಇನ್ನೊಮ್ಮೆ ಹೀಗೆ ಮಾಡಿದರೆ ನಿನ್ನ ಗೆಳತಿಯನ್ನು ಕೊಲ್ಲುತ್ತೇನೆ ಎಂದು ಹೆದರಿಸಿದ. ಪತ್ನಿ, ನೀವು ಹೀಗೆ ಮಾಡಬೇಡಿರಿ. ಆಕೆಯನ್ನು ಏಕೆ ಗೋಳುಹುಯಿದುಕೊಳ್ಳುತ್ತೀರಿ? ಆಕೆಯ ಜೀವನ ಏಕೆ ಹಾಳು ಮಾಡುವಿರಿ ಎಂದಳು. ಅದಕ್ಕೆ ಬಾಬಾ, ನನ್ನ ಮಾತು ಕೇಳದಿದ್ದರೆ ನಾನವಳ ಜೀವನ ಸಂಪೂರ್ಣ ಹಾಳು ಮಾಡುತ್ತೇನೆ ಎಂದ. ದಾಮು ನನ್ನ ಗೆಳೆಯನ ಮಗ, ಅಲ್ಲಿಗೆ ಹೋಗಿದ್ದಾನೆ. ರಾಜಕುಮಾರಿ ಅವನಿಗೆ ಏನು ಹೇಳಿದಳೋ ಏನೋ. ಆದ್ದರಿಂದ ನಾನು ಅವನನ್ನು ಮರಳಿ ಮಹಲಿಗೆ ಕಳುಹಿಸಿದೆ. ಅಲ್ಲಿಯ ಜನರಿಗೆ ಅವನ ಹತ್ಯೆ ಮಾಡಲು ಹೇಳಿದ್ದೇನೆ ಎಂದ. ಅದಕ್ಕೆ ಪತ್ನಿ, ಇದರಲ್ಲಿ ದಾಮುವಿನದೇನೂ ತಪ್ಪಿದೆ. ಅವನನ್ನೇಕೆ ಕೊಲ್ಲುವಿರಿ? ಅದಕ್ಕೆ ಭೈರವ ಬಾಬಾ, ದಾಮುವಿಗೆ ನನ್ನ ನಿಜ ಗೊತ್ತಾಗಿರಬಹುದು, ಅದಕ್ಕಾಗಿ ಆತ ಸಾಯಲೇಬೇಕು ಎಂದು ನುಡಿದು ಮಹಲಿನತ್ತ ಸಾಗಿದ. ದಾಮು ಒಳಗೆ ಬಂದು ಹೆದರಬೇಡವೆಂದ. ನೋಡು, ನನಗೆಲ್ಲ ಗೊತ್ತಿದೆ. ಬಾಬಾ ಮಾತನಾಡಿದ್ದು ಕೇಳಿಸಿಕೊಂಡೆ. ನಿಮ್ಮ ಗೆಳತಿ ಕನಕ ನನಗೆಲ್ಲ ಹೇಳಿದ್ದಾಳೆ. ಆದರೆ ನಾನು ಕನಕಳನ್ನು ಹೇಗೆ ಕಾಪಾಡಬಹುದು ತಿಳಿಸಿ. ಅದಕ್ಕೆ ಪತ್ನಿ, ನನಗೇನು ತಿಳಿಯದು, ನೀನೇ ಈಗ ಏನಾದರೂ ಮಾಡು. ದಾಮು ಯೋಚಿಸಿ ಕೂಡಲೇ ಬಾಬಾನ ಪತ್ನಿಯನ್ನು ಕುದುರೆಯ ಮೇಲೆ ಕೂಡಿಸಿಕೊಂಡು ರಾಜಧಾನಿಯ ಕಡೆ ಹೋದ. ಅಲ್ಲಿ ಅರಮನೆಯ ಮತ್ತು ನಗರದ ಪ್ರಮುಖ ಜನರೊಂದಿಗೆ ಮಾತನಾಡಿ ರಾಜಕುಮಾರಿಯ ವಿಷಯ ತಿಳಿಸಿದ. ಅದನ್ನು ಕೇಳಿ ಅವರ ಕಣ್ಣಲ್ಲಿ ನೀರು ಬಂದವು. ಏನು, ನಮ್ಮ ರಾಜಕುಮಾರಿ ಕಷ್ಟದಲ್ಲಿದ್ದಾಳೆಯೇ? ನಾವವಳ ಕಾಪಾಡಬೇಕು. ಆಕೆ ಕಣ್ಮರೆಯಾದಂದಿನಿಂದ ಸಿಂಹಾಸನ ಖಾಲಿಯಿದೆ. ನಾವು ಆಕೆಯ ದಾರಿಯ ಕಾಯುತ್ತಿದ್ದೇವೆ. ಈಗ ಜನ ಕುದುರೆಯೇರಿ ಆಯುಧ ತೆಗೆದುಕೊಂಡು ಮಹಲಿನತ್ತ ಸಾಗಿದರು. ದಾಮು ಅವರಿಗೆ ಮಹಲಿಗೆ ಮುತ್ತಿಗೆ ಹಾಕಲು ಹೇಳಿದ. ಕೆಲವು ಜನರೊಂದಿಗೆ ದಾಮು ಮಹಲಿನ ಒಳಗೆ ಹೋದಾಗ ಬಾಬಾ ಖಡ್ಗದಿಂದ ರಾಜಕುಮಾರಿಯನ್ನು ಕೊಲ್ಲುವುದರಲ್ಲಿದ್ದ. ಕೂಡಲೇ ದಾಮು ಅವನ ಕೈ ಬಲವಾಗಿ ಹಿಡಿದು ಖಡ್ಗವನ್ನು ಕೈಯಿಂದ ಬೀಳಿಸಿದ. ಎಲ್ಲ ಜನರು ಬಾಬಾನನ್ನು ಹಗ್ಗದಿಂದ ಕಟ್ಟಿ ಬಂಧಿಸಿದರು. ಅವನ ಮಂತ್ರದಂಡವನ್ನು ಮುರಿದು ಹಾಕಿದರು. ಸಂತೋಷದಿಂದ ರಾಜಕುಮಾರಿ ಕನಕಳನ್ನು ಅರಮನೆಗೆ ಕರೆದೊಯ್ದರು. ಅವಳನ್ನು ಕಂಡು ಉಳಿದಿಬ್ಬರು ತಾಯಂದಿರಿಗೆ ಸಂತೋಷವಾಯಿತು. ರಾಜಕುಮಾರಿ ದಾಮುವಿಗೆ ಧನ್ಯವಾದ ಹೇಳಿದಳು. ನಿನ್ನ ಸಹಾಯವಿಲ್ಲದಿದ್ದರೆ ಇಂದು ಆತ ನನ್ನನ್ನು ಕೊಂದುಬಿಡುತ್ತಿದ್ದವೆಂದಳು. ಬಾಬಾನನ್ನು ಸೆರೆಮನೆಗೆ ಹಾಕಿದರು. ಎಲ್ಲ ಜನರು, ರಾಜಕುಮಾರಿ ದಾಮು ನಿಮಗೆ ಸಹಾಯ ಮಾಡಿದ್ದಾನೆ. ಕಾರಣ ನೀವವನನ್ನು ಮದುವೆಯಾಗಬೇಕು. ಆತ ಧೈರ್ಯಶಾಲಿಯೂ ಹೌದು, ಬುದ್ಧಿವಂತನೂ ಆಗಿದ್ದಾನೆ ಎಂದರು. ಅವರಿಬ್ಬರ ಮದುವೆ ವೈಭವದಿಂದ ನಡೆಯಿತು. ಎಲ್ಲರೂ ಸುಖವಾಗಿದ್ದರು. ಭೂತಪ್ರೇತವೆಂಬುದು ಮನದ ಭ್ರಮೆ ಎಂದು ಹೇಳುತ್ತಾರೆ. ಅವುಗಳ ಜಗತ್ತು ಇರುತ್ತದೆ ಎನ್ನುತ್ತಾರೆ. ನಾವು ಅವುಗಳ ಕುರಿತು ಹೆದರುತ್ತೇವೆ. ಕೆಲವೊಮ್ಮೆ ಭೂತಗಳು ಜನರನ್ನು ಆವಾಹಿಸುತ್ತವೆ. ಆಗ ನಾವು ತಾಂತ್ರಿಕರ ಬಳಿ ಹೋಗುತ್ತೇವೆ. ಅವರು ಹೇಳಿದ್ದನ್ನೆಲ್ಲ ಮಾಡುತ್ತೇವೆ. ನಿಜವಾಗಿ ಮನದಲ್ಲಿರುವ ಭೂತವೇ ದೊಡ್ಡ ಭೂತವಾಗಿರುತ್ತದೆ. ಯಾರ ಮನದಲ್ಲಿ ಭೂತವಿದೆಯೋ ಅವರ ಹಿಂದೆ ಭೂತವಿರುತ್ತದೆ. ನಾವು ಹೆಚ್ಚಾಗಿ ಈ ವಿಷಯದಲ್ಲಿ ಯೋಚಿಸಬಾರದು. ಅವು ಇರಲಿ ಇಲ್ಲದಿರಲು ಅವುಗಳ ಬಗ್ಗೆ ಯೋಚಿಸದೆ ಅವುಗಳ ಪಾಲಿಗೆ ಬಿಟ್ಟು ಬಿಡಬೇಕು. ಪಶ್ಚಿಮದ ಜನರು ಸಹ ಇವನ್ನು ನಂಬುತ್ತಾರೆ. ಇದು ಎಲ್ಲೆಡೆ ಸಮಾನವಾಗಿ ಹಬ್ಬಿದೆ. ಆದರೆ ಆಯಾ ಜನಾಂಗ ಸಂಸ್ಕೃತಿಯಂತೆ ವಿವಿಧ ರೀತಿಯಾಗಿ ನಂಬಿಕೆ ಇರುತ್ತದೆ. ಪಾಶ್ಚಿಮಾತ್ಯರು ಇದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಪೌರಾತ್ಯರು ನಂಬುತ್ತಾರೆ. ಇದು ಮನವನ್ನು ಶಿಥಿಲಗೊಳಿಸುತ್ತದೆ. ಜೀವನದಲ್ಲಿ ಅಸಫಲರಾದವರು ಇವುಗಳನ್ನು ನಂಬುತ್ತಾರೆ. ಇದರಿಂದ ಪಾರಾಗಲು ಇರುವ ಒಂದೇ ಉಪಾಯ ಮನವನ್ನು ಗಟ್ಟಿ ಮಾಡುವುದು. ಕಪೋಲಕಲ್ಪಿತ ಮಾತುಗಳಿಗೆ ಕಿವಿಗೊಡದಿರುವುದು. ಯಾವಾಗಲೂ ಸಕಾರಾತ್ಮಕ ಚಿಂತನೆಯಲ್ಲಿರುವುದು. ಭಗವಂತನಲ್ಲಿ ಶ್ರದ್ಧೆ ನಂಬಿಕೆ ಇದ್ದರೆ ಯಾವುದೇ ಭೂತ ಪ್ರೇತಗಳು ಏನು ಮಾಡಲಾರವೋ ಅಲ್ಲವೇ.